ಕೈಕೊಟ್ಟಿರುವಂತಹ ಮಳೆ ಬಿಸಿಲಿನ ಹೊಡೆತಕ್ಕೆ ಈಗ ಕಮರಿದೆ ಹಸಿರು ಬೆಳೆ. ಬೆಳಗಾವಿ ಜಿಲ್ಲೆಯ 3 ತಾಲೂಕಿನಲ್ಲೂ ಕೂಡ ಈಗ ಬರದ ಛಾಯೆ ಆವರಿಸ್ತಾ ಇದೆ. ಯರಗಟ್ಟಿ, ಸವದತ್ತಿ, ರಾಮದುರ್ಗ ತಾಲೂಕಿನಲ್ಲಿ ತೀವ್ರವಾಗಿ ಬರ ಈಗ ಕಾಣಿಸ್ತಾ ಇದೆ. ಯತ್ನಾಳ ಗ್ರಾಮದಲ್ಲಿ ಹೆಸರು ಬೆಳೆಗಾರರಿಗೆ ಆಘಾತ ಉಂಟಾಗಿದೆ. ಪ್ರತಿ ಎಕರೆಗೆ 20,000 ಖರ್ಚು ಮಾಡಿ ಬಿತ್ತನೆ ಮಾಡಿದಂತ ರೈತರು 3 ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಹೆಸರು ಬೆಳೆ. ಆದರೆ ಈಗ ಬರಗಾಲದಿಂದ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಮಳೆ ಕುಸಿತದಿಂದ ಹೆಸರು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಬೆಳೆ ನಾಶ ಆಗ್ತಾ ಇತ್ತು. ಇದೀಗ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ಸಾಲ ಸೋಲ ಮಾಡಿ ಹೇಗೋ ಬಿತ್ತನೆ ಮಾಡಿದ್ವಿ, ಎಲ್ಲವೂ ಕೂಡ ಈಗ ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆ ಎಲ್ಲವೂ ಕೂಡ ಬೆಳೆ ನಾಶ ಆಗಿದೆ ಅಂತ ಹೇಳಿ ತಕ್ಷಣವೇ ಸರ್ಕಾರ ನಮ್ಮ ನೆರವಿಗೆ ಧಾವಿಸಬೇಕು. ಮುಂಗಾರು ಕೈ ಕೊಟ್ಟಿದ್ರಿಂದ ರೈತರು ಒಂದು ರೀತಿಯಲ್ಲಿ ಬೆಳೆ ಬೆಳೆದಿರತಕ್ಕಂಥ ಬೆಳೆ ಕೈ ಬರದೇ ಇರೋದ್ರಿಂದ ರೈತರು ಒಂದು ರೀತಿಯಾಗಿ ಈಗ ಅವ್ರ ಕುಟುಂಬಗಳನ್ನು ನಡೆಸೋದೇ ಕಷ್ಟ ರೀತಿಯಾಗಿರ್ತಕ್ಕಂಥದ್ದು. ಇವತ್ತು ನಾನು ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ಹೊರವಲಯದಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಇರ್ತಕ್ಕಂಥದ್ದು. ಈಗ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ನೋಡ್ತಾ ಇರ್ಬೋದು. ಏನು ಇದು ಈ ಸಮಯಕ್ಕೆ ಸರಿಯಾಗಿ ಇವರಿಗೆ ಫಸಲನ್ನು ಕೊಡಬೇಕಾಗಿರ್ತಕ್ಕಂಥ ಬೆಳೆ ಈಗ ಸಂಪೂರ್ಣವಾಗಿ ನಾಶ ಆಗಿದ್ರಿಂದ ಅವರ ಕುಟುಂಬ ಈಗ ಸಂಪೂರ್ಣವಾಗಿ ಏನು ನಡೆಸಲಿಕ್ಕೂ ಕೂಡ ಅವ್ರಿಗೆ ಆಗದೆ ಇರುವಂಥ ಸ್ಥಿತಿ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಈ ಇಟ್ನಾಳ ಗ್ರಾಮದಲ್ಲಿ ತೊಗರಿ ಆಗಿರ್ಬೋದು, ಅದೇ ರೀತಿ ಏನು ಹೆಸರು ಆಗಿರ್ಬೋದು, ಯಾವುದೂ ಕೂಡ ಅವ್ರಿಗೆ ಕೈ ಸಿಗದೇ ಇರೋದ್ರಿಂದ ಈಗ ರೈತರು ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಈಗ ಏನು ಬೆಳೆಯನ್ನು ಕೂಡ ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಸಂಪೂರ್ಣವಾಗಿ ಬೆಳಿಬೇಕಾಗಿರ್ತಕ್ಕಂಥ ಬೆಳೆ ಅಲ್ಲೇ ಭೂಮಿಯಲ್ಲಿ ಈಗ ಅಂದರೆ ಅಲ್ಲೇ ಹುದ್ಕೊಂಡಿರ್ತಕ್ಕಂಥದ್ದು. ಸದ್ಯ ಇವತ್ತು ನಾನು ಇಲ್ಲಿ ನೋಡ್ತಾ ಇರ್ಬೋದು, ರೈತರು ಕೂಡ ಏನು ಆ ಬೆಳೆಯನ್ನು ಕೂಡ ಈಗ ಕೀಳಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ರೈತರನ್ನ ಗಮನಿಸ್ತಾ ಇರ್ಬೋದು. ಎಲ್ಲ ರೈತರು ಏನು ಇಟ್ನಾಳ ಗ್ರಾಮದ ಭಾಗದ ಎಲ್ಲ ರೈತರು ಕೂಡ ಈಗ ಏನು ಇಲ್ಲಿ ಈ ಜಮೀನಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದು ಏನು ಬರ ವೀಕ್ಷಣೆ ಮಾಡಿರ್ತಕ್ಕಂಥ ಜಮೀನಿದು. ಇಲ್ಲೇ ಇರ್ತಕ್ಕಂಥ ರೈತರು ಕೂಡ ಇವತ್ತು ಬಂದು ಅಂದರೆ ಸಚಿವರು ಕೂಡ ಇಲ್ಲಿ ಭೇಟಿ ನೀಡಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಕೂಡ ಮಾಡುವಾಗಿರ್ತಕ್ಕಂಥದ್ದು. ಸದ್ಯ ನಾನು ಈಗ ಇಲ್ಲಿ ಇರ್ತಕ್ಕಂಥ ರೈತರನ್ನು ಕೂಡ ಮಾತಾಡಿಸ್ತಾ ಹೋಗ್ತಿದ್ದೇನೆ. ಸರ್, ಈಗ ಇಲ್ಲಿ ಸಚಿವರು ಕೂಡ ಬಂದು ಈ ಜಮೀನನ್ನು ಅಂದರೆ ಇಲ್ಲಿರ್ತಕ್ಕಂಥ ಇಟ್ನಾಳ ಗ್ರಾಮ ಭಾಗದ ಜಮೀನನ್ನು ಅಂದರೆ ವೀಕ್ಷಣೆ ಮಾಡಿ ಹೋಗಿರ್ತಕ್ಕಂಥದ್ದು. ಸದ್ಯ ಏನೆಲ್ಲ ಭರವಸೆಯನ್ನು ಕೊಟ್ಟರಂತ ಹೇಳಿ ಸಚಿವರು ಅವರು ಹೇಳಿದ್ರಿ. ಸತೀಶ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರಾಗಿರತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಈ ಭಾಗದ ಎಲ್ಲ ಕಡೆ ಆಗಮಿಸಿ ತಮ್ಮ ಸಮೀಪದಲ್ಲಿ ಬರ್ತಕ್ಕಂಥ ಗ್ರಾಮಗಳನ್ನು ವೀಕ್ಷಣೆ ಮಾಡಿ ಇವತ್ತು ನಮ್ಮ ಈ ಯರಗಟ್ಟಿ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಮತ್ತು ಬಾಗೋಜುಕಪ್ ಗ್ರಾಮದ ರೈತರಾಗಿರುವಂಥವರು ಇಲ್ಲಿ ಬಂದು ಇವತ್ತು ಬೆಳೆಯನ್ನು ನೋಡಿ ಇದಕ್ಕೆ ಸಾಧ್ಯ ಆದಷ್ಟು ನಾವು ಸರ್ಕಾರದ ಗಮನವನ್ನು ಸೆಳೆದು ಇದಕ್ಕೆ ಹೆಚ್ಚಿನ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಹಳೆಯ ಸರ್ಕಾರ ಇದ್ದಾಗ ಇದು ಕೂಡ ನಾನು ಮೇಲಿಂದ ಮೇಲೆ ಲೆಟರ್ ಕಳಿಸ್ತಾ ಇದ್ವಿ ಪರಿಹಾರವನ್ನು ಹೆಚ್ಚಿಗೆ ಮಾಡಿ ಅಂಥೇಳಿ. ಆದರೂ ಕೂಡ ಈ ಸರಿ ಅದನ್ನು ಹೆಚ್ಚಿಗೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ. ಸರ್, ಈಗ ಈ ಒಂದು ಎಕರೆ ನೀವು ಬೆಳಿಬೇಕಂದ್ರೆ ಎಷ್ಟೆಲ್ಲ ಖರ್ಚು ಮಾಡ್ತೀರಂತೇಳಿ? ಈಗ ನೀವು ಒಂದು ಎಕರೆ ಈಗ ಖರ್ಚು ಮಾಡಬೇಕು, ಇದಕ್ಕೆ ಬೆಳೆ ಬೆಳಿಬೇಕಂದ್ರೆ ಏನೆಲ್ಲ ಖರ್ಚು ಮಾಡ್ತೀರಂತ? ಒಂದು 20-30 ಸಾವಿರ ಅಂತ ಖರ್ಚು ಬರೋ ಸರ್. ಅದು 30,000 ಗಂಟೆ ಖರ್ಚು ಬರೋ ಸರ್ ಒಂದು ಎಕರೆಗೆ. ಹೋದ ಸಲ ನಾವು ಇನ್ಕಮ್ ನೋಡಿದ್ರಿ, ಈ ವರ್ಷ ಏನೂ ಇಲ್ಲ ಸರ್. ಹೋದ ಸಲ ಇದೆ 1 ಎಕರೆಗೆ 4 ಕ್ವಿಂಟಲ್ ಹೆಸರು ತೊಗರಿ ಬರ್ತಿತ್ತು ರೀ. ಈ ವರ್ಷ ಏನೂ ಇಲ್ಲ ಸರ್, ಖಾಲಿನ ರೀ ಭೂಮಿ. ಮತ್ತು ಹಾಂ ಹೌದ್ರಿ ಸರ್. ಹೌದ್ರಿ ಸರ್. ಹೌದು ಭರವಸೆ ಅಂದ್ರೆ ಮುಂದೆ ನಾವು ಅದನ್ನು ನೋಡ್ಕೊಂಡು ಹೋಗಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ನಮ್ಮ ಗ್ರಹ ಅಂದ್ರೆ ಏನ್ರಿ ಸರ್, ಇದು ಭಾಳ ಲಾಸ್ ಆಗತ್ತೈತಿ ರೀ. ಪ್ರತಿ ರೈತರದ್ದು ಲಾಸ್ ಆಗತ್ತೈತಿ. ಇದಾಗ ಅದ್ರ ಸ್ವಲ್ಪ ಪರಿಹಾರ ಕೊಡಲಿ, ಹೆಚ್ಚಿನ ಪರಿಹಾರ ಕೊಡಲಿ ಅನ್ನೋದು ನಮ್ಮ ಉದ್ದೇಶ ಸರ್. ಅದು ನೀವೇನೀಗ ಈ ಭಾಗದ ರೈತರಾಗಿ ರೈತರಿಗೆ ಏನು ಆಗ್ರಹ ಮಾಡ್ತೀರಂತ ಹೇಳಿ ಇದು ಅವ್ರ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರೆ ಸರ್? ಇವತ್ತು ವೀಕ್ಷಣೆ ಬಂದಂಥ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರಿಗೂ ಕೂಡ ನಮ್ಮ ಒಂದು ಇಲ್ಲಿ ಆಗಿರ್ತಕ್ಕಂಥ ಹಾನಿ ಬಗ್ಗೆ ಅವರಿಗೂ ಕೂಡ ಅರಿವಾಗಿದೆ ಸರ್. ಅವರು ಕೂಡ ಒಂದು ಈ ಖುದ್ದಾಗಿ ನೋಡಿ ಅವರು ಕೂಡ ಸ್ವಲ್ಪ ಬೇಜಾರಾದ್ರಿ. ಹಿಂಗಾದ್ರೆ ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಪಾಪ ಅವರಿಗೂ ಕೂಡ ನಮ್ಮ ಪರಿಸ್ಥಿತಿ ಅರ್ಥ ಆಗಿದೆ. ಅವರು ಕೂಡ ನಾನು ರಾಜ್ಯ ಮಟ್ಟದಲ್ಲಿ ಈ ಒಂದು ಹೋರಾಟ ಮಾಡ್ತೀನಿ, ಅದ್ರ ಜೊತೆ ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಕೂಡ ಒಂದು ನಾವೆಲ್ಲ ವರದಿಯನ್ನು ಸಲ್ಲಿಸ್ತೀವಿ, ಇದಕ್ಕೊಂದು ಸೂಕ್ತವಾದ ಪರಿಹಾರ ಕೊಡ್ತೀವಿ ಅಂತ ಒಂದು ಸೂಕ್ತವಾದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ನಮಗೆ. ಅದೇ ರೀತಿ ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಕೈ ಮುಗಿದು ಮತ್ತೊಮ್ಮೆ ಸರ್ಕಾರಕ್ಕೆ ಕೇಳ್ಕೊತೀವಿ ಸರ್. ಇಲ್ಲಿರ್ತಕ್ಕಂಥ ರೈತರದ್ದು ಒಂದೇ ಆಗ್ರಹ ಆಗಿರ್ತಕ್ಕಂಥದ್ದು, ಏನು ನಾವು ಬೆಳೆ ಬೆಳೆದಿದ್ದೀವಿ ಆ ಬೆಳೆಗೆ ಬೆಳೆದಿರೋದಕ್ಕಾಗಿರ್ತಕ್ಕಂಥ ಖರ್ಚನ್ನು ಸರ್ಕಾರ ಕೊಟ್ಟರೆ ನಾವು ಅಂದರೆ ಕುಟುಂಬವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ರೈತರ ಒಂದು ಅಳಿಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ.